ಹಲೋ, ವೆಲ್ಕಮ್ ಬ್ಯಾಕ್ ಟು ನಮ್ಮ ಚಾನಲ್ ಗೀತಾ ಆರ್ಟ್ಸ್. ಇವತ್ತು ಫ್ರೈಡೇ ಲಾಗ್ ಆಗಿದೆ. ಮಾರ್ನಿಂಗಿಂದನೇ ಲಾಗ್ ಮಾಡ್ತಾಯಿದ್ದೀನಿ. ಸೊ ನೆನ್ನೆನೂ ಮಾಡಿದ್ದೆ, ಹಾಗೆ ಇವತ್ತು ಮಾಡ್ತಾಯಿದ್ದೀನಿ. ಇದು ಮಾರ್ನಿಂಗೆ ನಾನು ಒಂದು 6:30ಗೆ ಈಚೆಗಡೆ ಎಲ್ಲ ತೊಳ್ದು ರಂಗೋಲಿ ಹಾಕಿದ್ದು. ಅದು ನೀವು ನೋಡ್ಬೋದು 9 o'clock ಅನ್ನಂಗಿದೆ. ಅಷ್ಟು ಇವತ್ತು ವೆದರೇ ಡಿಫ್ರೆಂಟಾಗಿತ್ತು. ಸೊ ನಾನು ಬೇಗನೆ ಎದ್ದಿದ್ದೆ, ಯಾಕಂದರೆ ಶುಕ್ರವಾರ ಅಂದಮೇಲೆ ನನಗೆ ತುಂಬಾ ಕೆಲಸ ಇರುತ್ತೆ, ಪೂಜೆ ದೇವಸ್ಥಾನಕ್ಕೆಲ್ಲ. ಸೊ ಅಲ್ಲೆಲ್ಲ ಬಾಗಿಲಿಗೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಅಡುಗೆ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಿ ಅಲ್ಲೆಲ್ಲ ರಂಗೋಲಿ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಮಾಡಿಕೊಂಡು ದೇವ್ರ ದೀಪ ಹಚ್ಬಿಟ್ಟೆ. ಯಾಕಂದರೆ ಸ್ವಲ್ಪ ಸ್ಕೂಲ್ ಹತ್ರ ಎಲ್ಲ ಹೋಗೋದಿತ್ತು. ಹಾಗೆ ಟಿಫನ್ಗೆ ನಾನು ಇವತ್ತು ಸಿಂಪಲಾಗಿ ಪಲಾವ್ ಮಾಡಿದ್ದೆ. ಪಲಾವ್ ಮಾಡಿಬಿಡೋಣ, ವೆಜಿಟೇಬಲ್ಸ್ ಇದೆ ಅಂತ. ನೈವೇದ್ಯಕ್ಕೆ ಪೈನಾಪಲ್ ಪೊಂಗಲ್ ಮಾಡಿದ್ದೆ. ಟಿಫನ್ ಎಲ್ಲ ಮಾಡಿಕೊಂಡು ನಾನು ಸ್ಕೂಲ್ ಹತ್ರ ಹೋಗ್ಬಿಟ್ಟು. ಸೊ ಇವತ್ತು ಬಸ್ಸಲ್ಲೇ ಇವತ್ತಂತೂ ತುಂಬಾ ಒಂಥರ ಬೇಜಾರಾಯಿತು. ಸೊ ಅದು ನಾನು ಯಾವಾಗಾದ್ರೂ ಒಂದು ಎಪಿಸೋಡೆಲ್ಲ ಹಾಕ್ತೀನಿ, ಅದು ಒಂದು ವಿಡಿಯೋ ಮಾಡ್ತೀನಿ ಏನಕ್ಕೆ ಅಂತ. ಸೊ ಅಲ್ಲಿಂದ ಬಂದು ನಾನು ಅಡುಗೆ ಮಾಡಿಬಿಡೋಣ. ಆಲ್ರೆಡಿ 12:30 ಆಗಿತ್ತು. ಇದ್ದು ವಿಡಿಯೋ ಹಾಕಿದ್ದೀನಿ. ನಾನು ಮೊಳಕೆ ಕಟ್ಟಿಗೆ ಕಾಳು ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಸಾಂಬಾರು ಮಾಡಿದ್ದೆ. ಮಧ್ಯಾಹ್ನ ಆಲ್ಮೋಸ್ಟ್ 1 o'clock ಆಗೋಗಿತ್ತು. ಅದಕ್ಕೆ ಮಾಡಿಬಿಡೋಣ ಅಂತ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದೆ. ತುಂಬ ದಿನ ಆಗಿತ್ತು, ತುಂಬ ಟಯರ್ಡ್ ಆಗಿ. ಯಾಕಂದರೆ ರಜಾ ಇರೋದ್ರಿಂದ ಬರೀ ಮನೇಲೇ ಕೆಲಸ, ಏನೂ ಇಲ್ಲ, ಈಚೆ ಏನೋ ಹೋಗೋದೇನೂ ಇರಲಿಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಎಲ್ಲ ಓಡಾಡಿ ಟಯರ್ಡ್ ಆಗಿತ್ತು. ಸೊ ಎಲ್ಲ ಎಲ್ಲ ಆದಮೇಲೆ ಫ್ರೆಶ್ ಅಪ್ ಎಲ್ಲ ಆಗಿ ಮತ್ತು ದೇವ್ರ ಪೂಜೆ ಮಾಡಿ ನಾರ್ಮಲಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತೀನಲ್ಲ ಫ್ರೈಡೇ ದೀಪ ಹಚ್ಚೋದಕ್ಕೆ ಅಂತ ಬಂದೆ. ಮಕ್ಕಳು ನನ್ನ ಜೊತೆ ಬಂದರು. ಅವ್ರನ್ನೂ ಕರ್ಕೊಂಡು ಒಂದು 5:30 ಹಂಗೆ ಬಿಟ್ಟು ವಾಕಬಲ್ಲಲ್ಲೇ ಬರೋಣ, ಏನು ಬೇಡ ಆಟೋ ಬಸ್ಸು ಎಲ್ಲನೂ ಸ್ವಲ್ಪ ವಾಕ್ ಮಾಡ್ದಂಗೂ ಆಗುತ್ತೆ. ನಾನು ಈ ಹಾಲಿಡೇಲಿ ಏನೂ ಆ್ಯಕ್ಟಿವಿಟಿನೇ ಇರಲಿಲ್ಲ, ಆ್ಯಕ್ಟಿವಾಗೇ ಇರಲಿಲ್ಲ ನಾನು. ಹಂಗಾಗಿ ಬಂದು ದೀಪ ಎಲ್ಲ ಹಚ್ಚಿ ಇವತ್ತಂತೂ ಅಮ್ಮನ ಮೀನಾಕ್ಷಿ ಅಮ್ಮ ರೂಪ ಅಲಂಕಾರ ಮಾಡಿದರು. ಜೂನು 1 ಇಲ್ಲಿ ಜಾತ್ರೆ ಸ್ಟಾರ್ಟ್ ಆಗುತ್ತೆ, ಗಂಗಮ್ಮನ ಜಾತ್ರೆ. ನನಗೆ ಬ್ಯಾನರ್ ಹಾಕಿದ್ದೀನಿ. ಸೊ ತುಂಬಾ ಫೇಮಸ್ ಅಂತ ಅನ್ಬೋದು. ಮಲ್ಲೇಶ್ವರಮಲ್ಲಿ ನಂಬರ್ 1 ಇಲ್ಲಿ. ಆಲ್ಮೋಸ್ಟ್ ಇಲ್ಲಿ ಏರಿಯಾಗಳು ರೇಣುಕಾಮಲು, ಗುತ್ತಳ್ಳಿ, ನೋಡಿ ಅಷ್ಟು ದೊಡ್ಡ ಜಾತ್ರೆ ನಡೆಯುತ್ತೆ ಈಗ ಅಮ್ಮನ ಮಾತ್ರ. ಇಲ್ಲಿ ಎವ್ರಿ ಫ್ರೈಡೇನೂ ಸಹ ಜಾತ್ರೆ ಥರ ಇರುತ್ತೆ. ಯಾವತ್ತೂ ಸಹ ಇಲ್ಲಿ ಕಾಲಿನಲ್ಲಿ ನೋಡೇ ಇಲ್ಲ. 1 ವರ್ಷದಿಂದ ನಾನು ಇಲ್ಲಿ ಅಮ್ಮನ ದೀಪ ಹಚ್ಚಿದ್ದೀನಿ. ಎಷ್ಟು ಜನ ಬರ್ತಾರೆ, ನೀರಿನ ದೀಪ ಹಚ್ಚಿದ್ದಾರೆ, ಮಣ್ಣಿನ ದೀಪ ಹಚ್ಚಿದ್ದಾರೆ, ಬೆಳ್ಳಿ ದೀಪ ಹಚ್ಚಿದ್ದಾರೆ. ಎಲ್ಲದಕ್ಕೂ ಒಂದೊಂದು ಇರುತ್ತೆ. ನೋಡಿ ನಮ್ಮ ಕಷ್ಟ ಅಂತ ಅಂದಾಗ ನಮ್ಗೆ ಯಾರು ಕೈ ನಂಬರ್ ಯಾವತ್ತೂ ಬಿಡಲ್ಲ. ಇದು ನಂಗೆ ತುಂಬ ಎಕ್ಸ್ಪೀರಿಯೆನ್ಸ್ ಆಗಿದೆ. 1 ವರ್ಷದಿಂದ ಏನೇ ಕಷ್ಟ ಆದರೂ ನಾನು ಎಲ್ಲೇ ಹೋದ್ರೂ ಸಹ ಬೈ ಚಾನ್ಸ್ ಇಲ್ಲ ಅಂದರೆ ಮಾತ್ರ, ತುಂಬ ಎಮರ್ಜೆನ್ಸಿ ಅಂದರೆ ಮಾತ್ರ ಸಿಕ್ಕಾಗುತ್ತೆ ಅಷ್ಟೇ ದೀಪ ಹಚ್ಚೋದು. ಬಟ್ 1-2 ಸಲ ಆಗಿರ್ಬೋದು. ಇಲ್ಲ ಅಂದರೆ ಮಾತ್ರ ನಾನು ಎಲ್ಲೂ ಸ್ಟೇ ಆಗೋಲ್ಲ, ಎಲ್ಲೂ ಇರೋದೂ ಇಲ್ಲ. ಯಾಕಂದರೆ ನನಗೆ ಶುಕ್ರವಾರ ಬಂತು ಅಂದರೆ ಮನೆಗೆ ಪೂಜೆ ಮಾಡಿ ಅಮ್ಮಂಗೆ ಹೋಗಿ ದೀಪ ಹಚ್ಚಬೇಕು, ಅದೇ ನನ್ನ ಮನಸ್ಸಲ್ಲಿರುತ್ತೆ. ಥರ್ಸ್ಡೇ ನೈಟು ನನಗೆ ಅಷ್ಟು ಖುಷಿ ಇರುತ್ತೆ. ನನಗೆ ನನ್ನ ಹಬ್ಬ ಥರನೇ ಇರುತ್ತೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಮಕ್ಕಳನ್ನ ಕರ್ಕೊಂಡು ಇಲ್ಲೇ ಹೋಟೆಲಿತ್ತು. ಆಮೇಲೆ ಕಾಫಿ ಕುಡಿಯೋಣ ಕಾಫಿ ತೊಗೊಂಡೆ. ಮಕ್ಕಳಲ್ಲಿ ವೇಟಿಂಗ್ ಲಿಸ್ಟ್ನಲ್ಲಿ ಕಾಯಿನ್ ಕೊಡು ನೋಡ್ತೀನಿ ಅಂತ ಸರಿ ಕೊಟ್ಟೆ. ಇಲ್ಲಿ ದೇವಸ್ಥಾನ ಹೋದರೆ ಇಲ್ಲಿ ಹಸುಗಳನ್ನೆಲ್ಲ ಸಾಕ್ತಾರೆ. ಇದು ತುಂಬ ಚೆನ್ನಾಗಿತ್ತು. ನನ್ನ ಮಕ್ಕಳಿಗೆಲ್ಲ ತೋರಿಸಿ ಅಲ್ಲೇ ಒಂದು 5 ನಿಮಿಷ ಸ್ಪೆಂಡ್ ಮಾಡಿ, ಅದು ಸ್ಮೆಲ್ಲೇ ತುಂಬ ಚೆನ್ನಾಗಿರುತ್ತೆ. ಹಳ್ಳಿ ವಾತಾವರಣ ಅಂತ ಹೇಳ್ತೀವಲ್ಲ, ಅಷ್ಟು ಚೆನ್ನಾಗಿರುತ್ತೆ. ನಾನು ಇದನ್ನೆಲ್ಲ ಎಂಜಾಯ್ ಮಾಡ್ತೀನಿ ಎವ್ರಿ ಫ್ರೈಡೇ. ಸೊ ನನ್ನ ಮಗಳಿಗೆ ಹೇಳಿದ್ದೆ ನಿಂಗೊಂದು ಸರ್ಪ್ರೈಸ್ ಇರುತ್ತೆ ಅಂತ ಅಂದ್ಬಿಟ್ಟು. ಯಾಕಂದರೆ ಅವಳು ಪಾಪ ನನ್ನ ಜೊತೆ ಇವತ್ತು ಬಸ್ಸಲ್ಲೆಲ್ಲ ತುಂಬ ಓಡಾಡಿದ್ಲು, ಬೇಜಾರು ಮಾಡ್ಕೊಂಡಿಲ್ಲ, ಏನಿಲ್ಲ. ಹಂಗಾಗಿ ಅವಳಿಗೆ ಒಂದು ಸರ್ಪ್ರೈಸ್ ಅಂತ ಅಂದೆ. ಅವಳು ಫೇವ್ರೆಟ್ ಅನ್ಬೋದು ಇದು. ಪ್ಯಾನ್ ಕೇಕ್ ಥರನೂ ಬರುತ್ತೆ. ಮತ್ತು ಅವಳು ಯಾವತ್ತೂ ತಿಂದಿರಲಿಲ್ಲ, ಅವಳು ತುಂಬ ದಿನದಿಂದ ಬೇಕು ಅಂತ ಹೇಳಿದ್ಲು. ಆಮೇಲೆ ಅದು ಮನೇಲೂ ಮಾಡಿಕೊಡು ಸ್ಕೂಲ್ ಸ್ಟಾರ್ಟ್ ಆದಾಗ ಅಂತ ನಾನು ಅದು ಅಮೆಝಾನಲ್ಲಿ ಬುಕ್ ಮಾಡಬೇಕು. ಪ್ಯಾನ್ ಕೇಕ್ ಮಾಡೋದಕ್ಕೆ ಬರುತ್ತೆ ಮಿಷಿನು. ಐ ಮೀನ್ ಪ್ಯಾನ್ ಥರ ಇರುತ್ತೆ, ಸ್ಯಾಂಡ್ವಿಚ್ ಮೇಕರ್ ಥರ. ಅದು ಒಂಥರ ಮೇಕರು. ಸರಿ ಅಂತ ಅವಳಿಗೆ ಕೊಡ್ಸೋಣ, ಆಫರ್ ಬೇರೆ ಇತ್ತು. ಸರಿ ಇವತ್ತು ನನ್ನ ಜೊತೆ ತುಂಬ ಓಡಾಡಿದ್ದಾಳೆ, ಬುಕ್ಸ್ ಎಲ್ಲ ತೊಗೊಂಬಂದಿದ್ದಾಳೆ, ಕ್ಯಾರಿ ಮಾಡಿದ್ದಾಳೆ ಅಂತ ಹೇಳಿ ಅವಳು ಕೊಡಿಸ್ದೆ. ನನ್ನ ಮಗನೂ ಅವ್ನು ಬರ್ತಾ ಇರಲಿಲ್ಲ, ಲಾಸ್ಟ್ ಮೂಮೆಂಟಲ್ಲಿ ಬಂದ ನನ್ನ ಜೊತೆ ದೇವಸ್ಥಾನಕ್ಕೆ. ಅವನಿಗೂ ಬೇಕು ಅಂತ ಸರಿ ಇದು ಬ್ಲ್ಯಾಕ್ ಚಾಕ್ಲೇಟ್ ಡಾರ್ಕ್ ಫ್ಯಾಂಟಸಿ ಅಂತ ಕೊಡಿಸ್ದೆ. ಸರಿ ತಗೋ ತಿನ್ನು ಅಂತ ಅಂದ್ಬಿಟ್ಟು. ಮಕ್ಕಳು ಗೊತ್ತಲ್ಲ ಆಟ ಮಾಡೋದು ಅಂತ, ಬಟ್ ಅಷ್ಟು ಈಸಿಯಾಗೆಲ್ಲ ಕೊಡಿಸೋದಿಲ್ಲ. ಸೊ
ಸೊ ಏನಾದರೂ ಕಂಡೀಷನ್ ಹಾಕಿ ಕೊಡಿಸೋದು. ಹಾಗಾಗಿ ಅದನ್ನೆಲ್ಲ ಕೊಡಿಸಿ ಸ್ವಲ್ಪ ಇಲ್ಲಿ ಪಾಟ್ ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ನನಗೆ. ನಾನೊಂದು ಸ್ಟ್ಯಾಂಡ್ ತೊಗೊಂಡಿದ್ದೀನಿ, ಅದಕ್ಕೆ ಪಾಟೆಲ್ಲ ಇಟ್ಟು ಇನ್ನೇನು ವರಲಕ್ಷ್ಮಿ ಹಬ್ಬ ಬರುತ್ತೆ, ಹಬ್ಬಕ್ಕೆ ಸೆಟ್ ಆಗೋ ಅಷ್ಟೊತ್ತಲ್ಲಿ ಶೋಗೆ ಗಿಡಗಳು ತೊಗೊಳೋಣ ಅಂತ ಇತ್ತು. ಬಟ್ ನಮ್ಮ ಗಾಡಿ ಇಲ್ಲ, ಎಲ್ಲೂ ಹೋಗೋಕ್ಕಾಗ್ತಾ ಇರಲಿಲ್ಲ, ನಿಯರೆಸ್ಟ್ ನರ್ಸರಿ ಇರಲಿಲ್ಲ. ಹಂಗೆ ಆನ್ ದ ವೇನೇ ಇತ್ತು ನರ್ಸರಿನೂ. ಅಲ್ಲೆಲ್ಲ ಹೋಗಿ ನೋಡಿದ್ರೆ ಇವಾಗ ಹೆಂಗಾಗೋಗಿದೆ ಅಂದರೆ ಪ್ರತಿ ಮನೆಯಲ್ಲೂ ಸಹ ತುಂಬ ಚೆನ್ನಾಗಿ ಪಾಟೆಲ್ಲ ಬೆಳೆಸೋ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅದಂತೂ ತುಂಬ ಒಳ್ಳೆಯದು, ಏಕೆಂದರೆ ಪ್ರತಿ ಮನೆಯಲ್ಲೂ ಸಹ ಗಿಡಗಳು ಇರಬೇಕು. ಆವಾಗ ನಮಗೆ ಪಾಸಿಟಿವ್ ಎನರ್ಜಿ ಅನ್ನೋದು ಬರೋದು, ಪಾಸಿಟಿವ್ ಏರ್ ಅನ್ನೋದು, ಒಳ್ಳೆ ಗಾಳಿ ಅನ್ನೋದು ಬರೋದು. ಹಂಗಾಗಿ ಬಟ್ ಏನು ಅಂತಂದರೆ ಎಲ್ಲದೂ ತೊಗೊಳೋದ್ರಿಂದ ತುಂಬ ಡಿಮ್ಯಾಂಡ್ ಆಗೋಗಿದೆ. ಪಾಟ್ ತೊಗೊಳಕ್ಕಾಗಲ್ಲ, 50ಗೆ ಏನೂ ಸಿಗೋದಿಲ್ಲ, 50ಗೆ ಒಂದು ಚಿಕ್ಕ ಪಾಟು ಕೊಡೋದಿಲ್ಲ, 50 ಐಟಮ್ಸೇ ಇಲ್ಲ ಬಿಡಿ, ಗಿಡನೂ ಇಲ್ಲ ಪಾಟೂ ಇಲ್ಲ. ಹಂಗಾಗಿ ನಾನು ಅಲ್ಲಿ ಬಾರ್ಗಿನ್ ಕಂಜೂಸ್ ಎಲ್ಲ ಮಾಡಿದೆ. ಹಂಗೂ 4 ಪಾಟ್ ತೊಗೊಂಡು 4 ಗಿಡ ತೊಗೊಂಡು ಅಲ್ಲೇ ಆ ಪಾಟ್ಗೆಲ್ಲ ಮಣ್ಣೆಲ್ಲ ಫಿಕ್ಸ್ ಮಾಡಿಕೊಂಡು ಮತ್ತೆ ಮನೆಗೆ ಬಂದು ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡು ನಾನು ಅಲ್ಲಿಂದ ಆಟೋದಲ್ಲಿ ಬಂದುಬಿಟ್ಟೆ. ಯಾಕಂದರೆ ಮಕ್ಳಿಗೂ ತುಂಬ ಟಯರ್ಡ್ ಆಗಿತ್ತು, ಬಟ್ ನಡ್ಕೊಂಡು ಬರ್ಬೋದಾಯಿತು, ಇದೆಲ್ಲ ವೆಯ್ಟ್ ಇತ್ತಲ್ಲ, ಹಂಗಾಗಿ ಬೇಡ ಅಂತ ನಾವು ಆಟೋದಲ್ಲಿ ಬಂದುಬಿಟ್ಟೆ. ಅಲ್ಲಿಂದ ಬಂದು ಎಲ್ಲ ಸೆಟ್ ಮಾಡಿಟ್ಟೆ. ನನಗಂತೂ ತುಂಬಾ ಖುಷಿ ಆಯಿತು. ತುಂಬ ದಿನದಿಂದ ವೆಯ್ಟ್ ಮಾಡ್ತಾಯಿದ್ದೆ ನನ್ನ ಗಿಡ, ಇನ್ನೂ ತೊಗೊಬೇಕು, ಇನ್ನೂ ಫುಲ್ ಸೆಟ್ ಮಾಡಿದಾಗ ಇದ್ರದ್ದೊಂದು ವ್ಲಾಗ್ ಮಾಡ್ತೀನಿ. ಇನ್ನೂ ನಾನು ಪಾಟೆಲ್ಲ ತುಂಬ ಚೆನ್ನಾಗಿರೋದು ಇದು, ಸೊ ಅದ್ರದ್ದೊಂದು ಯಾವಾಗಾದರೂ ಫುಲ್ ಸೆಟ್ ಆದಮೇಲೆ ಒಂದು ವಿಡಿಯೋ ಹಾಕ್ತೀನಿ. ಸೊ ಇವತ್ತಿನ ಡೇ ನಂಗೆ ತುಂಬಾ ಚೆನ್ನಾಗಿತ್ತು, ಅಷ್ಟೇ ಖುಷಿ ಆಯಿತು. ಹೆಂಗಿದ್ರು ಏನಿದ್ರು ನನಗೆ ಶುಕ್ರವಾರ ಅಂದರೆ ನನಗೆ ಒಂಥರ ಹಬ್ಬ ಥರ. ತುಂಬಾ ಎಂಜಾಯ್ ಮಾಡಿದೆ ಅಂತ ಹೇಳ್ಬೋದು ಇವತ್ತಿನ ಡೇ. ಸೊ ಇದು ನನ್ನ ವ್ಲಾಗ್ ಆಗಿದೆ, ಇವತ್ತಿನ ಡೇ ವ್ಲಾಗ್ ಆಗಿದೆ. ನಿಮಗೆ ಯಾವ್ದಾದ್ರು ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ಐ ಥಿಂಕ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.